ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲಿಗೆ ಸವಾರಿ? ಟುಕ್ ಟುಕ್ ರೈಡ್ ಹೋಗ್ತಾ ಇದೆಯಾ? ಎಕ್ಸಾಮ್ ಮೊಬೈಲ್ ಎಲ್ಲ ತಗೊಂಡು ಎಕ್ಸಾಮ್ ಮಾಡೋದು. ಲೈಫ್ ಎಕ್ಸಾಮ್ ಯಾವುದಂತ ಯೋಚನೆ ಮಾಡ್ತಾ ಇದ್ದೆ ನೀನು. ಈ ಥರ ಇರಬೇಡಿ ಗೈಸ್. ಇದು ಒಂಥರ ಲೈಫ್ ಎಕ್ಸಾಮ್. ಲೈಫ್ ಎಕ್ಸಾಮ್ ಅದಕ್ಕೆ ಲೈಫ್ ಎಕ್ಸಾಮ್ ಹೋಗ್ಬಿಡುತ್ತೆ. ಏನೇನೋ ಹೇಳ್ತಾನೆ ಗೈಸ್. ಇವಾಗ ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್ ಇದೆ ನವೀನಿಗೆ, ಅದಕ್ಕೆ ಹೋಗ್ತಾ ಇದೀವಿ. ಎಲ್ಲ ಚಿಕ್ಕ ಹುಡುಗ ಏನಕ್ಕೆ ಹಿಂಗೆ ಮುಚ್ಚೇನೆ ಗೊತ್ತಾ? ಭಾಸ್ಕರ್ಗೆ ಅವನು ಒಳಗಡೆ ಹೋಗ್ತಾನೆಲ್ಲ ಗೈಸ್. ಅವ್ನು ಮಾರ್ಕ್ಸ್ ಕಾರ್ಡ್ ಕಾಪಿ ನನ್ನ ಹತ್ರ ಇದೆ, ಎಲ್ಲ ತೋರಿಸ್ತೀನಿ ಗೈಸ್ ಎಷ್ಟು ಸದ್ಯ ಹುಡುಗ ಅಂತ. 10th ಆ್ಯಕ್ಚುಲಿ ಒಳ್ಳೆ ಹುಡುಗನೇ, ನಾನು ಚೆನ್ನಾಗಿ ಓದಿದ್ದಾನೆ. ಸೆಕೆಂಡ್ ಪಿ ಯು ಬಂದು ಎಲ್ಲ ಹಾಳಾಗೋಗ್ಬಿಡೋನೆ ಗೈಸ್. ಕಾಲೇಜ್ ಎಫೆಕ್ಟ್, ಅದು ಹುಡುಗರ ಎಫೆಕ್ಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ಒಳ್ಳೆ ಸ್ಟೂಡೆಂಟು ಏನೋ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಇಲ್ಲ ಗೈಸ್. ಕಪ್ಪ ನಾನು ತಿಂದೆ. ಏನು ತಿಂದೆ ನೋಡ್ದ? ನಾನು ಒಬ್ಳೆ ಅಲ್ಲೇ ಏನಾದರೂ ಹೋಗಿ ತಿನ್ಬೇಕು. ನೋಡಿ ಗೈಸ್, ಎಲ್ಲರೂ ಬೈತೀರಲ್ವಾ? ಪಾಪ ನವೀನವ್ರನ್ನ ಮೀಟ್ ಮಾಡ್ತೀರ ಪಾಪ. ನೋಡಿ ಅವನಿಗೋಸ್ಕರ ವೆಯ್ಟ್ ಮಾಡಕ್ಕೆ ನಾನು ಹೋಗ್ತಾ ಇದ್ದೀನಿ ಇವತ್ತು. ನಿನ್ಕಿನ್ನ ಬೆಳಗ್ಗೆ ಏನೋ ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀನಿ ನಾನೇ. ಫಸ್ಟ್ ಅದಕ್ಕೆ ಆಶ್ಚರ್ಯ, ಬೆಳಿಗ್ಗೆ ಇನ್ನೂ ಮಳೆಯೊಳೆ ಫೋನ್ ಹಾಕಿದ್ರೆ ನಾನು ಆಯ್ತಾಗಲೇ 10 ನಿಮಿಷ ಬಿಡ್ತಾಯಿನಿ ಅಂತ ಅಂದವಳೆ. ಆಮೇಲೆ ಹೊರಹೋಗಿ ರೆಡಿ ಆಗ್ಬಿಟ್ಟು ಬಂದು ಕೂತ್ಕೊಂಡ್ಬಿಟ್ಟೆ. ಹಾಕ್ಬೇಕು ಆಮೇಲೆ ಬಂದರೆ ನನಗೆ ಗೊತ್ತು ತಂಡ ಮಾಡ್ತಾರೆ. ನೋಡಿ ಗೈಸ್, ಎಷ್ಟೊಂದು ಸಲ ನಾನು ವೆಯ್ಟ್ ಮಾಡಿದ್ದೀನಿ ಬಟ್ ತೋರಿಸ್ಕೊಂಡಿಲ್ಲ. ಇವಾಗ ಬ್ಲಾಗ್ ಮಾಡಿ ತೋರಿಸ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಬನ್ನಿ ಹೋಗುವ. ನೋಡಿ ಗೈಸ್, ನೋಡಿ ಗೈಸ್, ಇದು ಯಾವ ಏರಿಯಾ ಅಂತ ಗೆಸ್ ಮಾಡಿ ನೋಡೋಣ ಕಮೆಂಟಲ್ಲಿ. ಈ ಕಡೆ ಓಡಾಡೋರಿಗೆಲ್ಲ ಗೊತ್ತು. ಸೊ ಗೈಸ್, ಏನಂದರೆ ನಾನು ಇಲ್ಲಿ ಹತ್ತಿರದಲ್ಲಿರೋ ಕೆಫೆ ಕಾಫಿ ಡೇಗೆ ಬಂದೆ. ಬಿಕಾಸ್ ನವೀನು ಅಲ್ಲಿ ಪಾಸ್ಪೋರ್ಟ್ ಆಫೀಸ್ ಹತ್ರ ಇದ್ದಾನೆ. ಸೊ ನಾನು ಮುಗಿಸ್ಕೊಂಬರಷ್ಟೇ ಏನಾದ್ರು ಒಂದು 2 hours ಅಂತ ಆಗುತ್ತೆ. 2 hours ನಾನು ಏನು ಮಾಡಲಿ ಇಲ್ಲಿ. ಸೊ ಆ ಕಾರ್ ತಂದಿಲ್ಲ ಬಿಕಾಸ್ ಇಲ್ಲಿ ಪಾರ್ಕಿಂಗ್ ಎಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕೆಫೆ ಕಾಫಿ ಡೇಗೆ ಬಂದಿದ್ವಿ. ಆ್ಯಂಡ್ ನಾನು ಒಂದು ಕಾಫಿ ತೊಗೊಂಡು ಗಾರ್ಲಿಕ್ ಬ್ರೆಡ್ ತೊಗೊಂಡೆ. ಸೊ ನಂಗೆ ತಿನ್ನೋಕ್ಕಾಗ್ತಾಯಿಲ್ಲ, 2 ಪೀಸ್ ತಿಂದಿದ್ದು ನಾನು. ಆ್ಯಂಡ್ ಇಲ್ಲಿ ಒಬ್ಬರು ಸ್ಟಾಫ್ ಇದ್ದಾರೆ. ಸೊ ಲೈಕ್ ಅವ್ರು ನಂಗೆ ಬಂದಾಗಿಂದ ಇಷ್ಟು ಚಂದ ಟ್ರೀಟ್ ಮಾಡಿದ್ರು. ಆ್ಯಂಡ್ ಅವರಿಗೆ ನಾನು ಅಂದರೆ ಇಷ್ಟ ಅಂತ ಹೇಳಿದ್ರು. ಆಮೇಲೆ ನವೀನು ಕೂಡ ಕೇಳಿದ್ರು ಅವರು, ಲೈಕ್ ಎಲ್ಲಿದ್ದಾರೆ, ಬರ್ತಾನೆ ಅಂತ ಹೇಳಿದೆ ನಾನು. ಆ್ಯಂಡ್ ಅವರು ಕಾಂಪ್ಲಿಮೆಂಟ್ರಿ ಅವ್ರ ಕಡೆಯಿಂದ ಅಂತ ಒಂದು ಕುಕೀಸ್ನು ಕೂಡ ಪಾಪ ತಂದುಕೊಟ್ರು ಅವರು ನನಗೆ. ನಾನು ಕೇಳಿದೆ ನನ್ನ ಬ್ಲಾಗಲ್ಲಿ ಇಲ್ಲ ವಿಡಿಯೋಲಿ ಹಾಕಿದ್ರೆ ನಿಮಗೆ ಪ್ರಾಬ್ಲಮ್ ಇಲ್ವಾ ಅಂತ. ಸೊ ಅದಕ್ಕೆ ಇಲ್ಲ ಪ್ರಾಬ್ಲಮ್ ಇಲ್ಲ ಹಾಕಿ ಅಂತ ಹೇಳಿದ್ರು. ಸೊ ನಾನು ಲಾಸ್ಟಲ್ಲಿ ಹೋಗೋಕ್ಕೆ ಮುಂಚೆ ಅವ್ರನ್ನ ತೋರಿಸ್ತೀನಿ ಆಯಿತಾ. ದಟ್ ಈಸ್ ಸೋ ಸ್ವೀಟ್. ಆ್ಯಂಡ್ ನಂಗೆ ಹೇಳೋಕ್ಕಾಗ್ತಿಲ್ಲ ಎಷ್ಟು ಖುಷಿ ಆಗುತ್ತೆ. ಬಿಕಾಸ್ ಪೀಪಲ್ ಇವಾಗ ಎಷ್ಟೊಂದು ಜನ ಆಚೆ ನೋಡಿದವರು ನಮ್ಮನೆ ಇವರು ಅಂದ್ಕೊಂಡು, ಆ ಜನದ ಮಧ್ಯೆ ಒಬ್ರು ಗುರ್ತಿಡ್ದು ಮಾತಾಡ್ಸೋದಲ್ದೆ ಅವ್ರು ಅಷ್ಟು ಇಷ್ಟಪಡ್ತೀನಿ ಅಂತ ಹೇಳ್ತಾರಲ್ಲ. ಸೊ ಬೀಯಿಂಗ್ ಅ ಗರ್ಲ್ ಟು ಗರ್ಲ್ ಅವ್ರು ಈ ಥರ ಹೇಳೋದು ತುಂಬ ರೇರ್ ನಾನು ನೋಡಿರೋದು. ಬಿಕಾಸ್ ನಾನು ಹುಡುಗಿನ ನಿಜ ಕಾಂಪ್ಲಿಮೆಂಟ್ ಮಾಡ್ತೀನಿ, ನಂಗೆ ನಿಜ ಇಷ್ಟ ಆಯಿತು ಅಂದರೆ. ಸೊ ದಿಸ್ ಈಸ್ ಲೈಕ್ ಹಾರ್ಟ್ ಫಿಲ್ಡ್. ಅವ್ರ ಹೆಸರು ಸ್ವಾತಿ ಅಂತ. ಆ್ಯಂಡ್ ಅವ್ರು ಲಾಸ್ಟಲ್ಲಿ ಹೋಗೋಕ್ಕೆ ಮುಂಚೆ ತೋರಿಸ್ತೀನಿ, ಓಕೆನಾ? ಸೊ ಗೈಸ್, ಅಲ್ಲೆಲ್ಲ ಕೆಲಸ ಮುಗಿಸಿ ಇವಾಗ ನಾನು ಅಪಾರ್ಟ್ಮೆಂಟ್ಗೆ ಬಂದೆ. ಅಣ್ಣ ಅಕ್ಕ ಎಲ್ಲ ಬಟ್ ಪಿಂಕಿ ಯುಕ್ತ ಆಂಟಿ ಎಲ್ಲ ಇದ್ದಾರೆ. ಬನ್ನಿ ಹೋಗೋಣ. ಓಪನ್ ಮಾಡಿದೆ. ನನ್ನ ಫೇವ್ರೆಟ್ ಬೊಕ್ಕೆ ಇದರಲ್ಲಿ ರೋಸ್ ಇದೆ, ಆಮೇಲೆ ಸನ್ಫ್ಲವರ್ ಇದೆ. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಫಸ್ಟ್ ಒನ್ ವಾಸ್ ಬೊಕ್ಕೆ. ಅದಾದಮೇಲೆ ಇನ್ನೊಂದು ಗಿಫ್ಟ್ ಇದೆ. ಒಂದಲ್ಲ, 1 2 3 4 ಗಿಫ್ಟ್ ಇದೆ ಗೈಸ್. ರಿಂಗ್
ರಿಂಗ್. ಸೊ ಗೈಸ್ ಇದು ರಿಂಗ್ ಅದಾದ ಮೇಲೆ ಇಟ್ಸ್ ಅ ಬ್ರೇಸ್ಲೈಟ್ ಚೆನ್ನಾಗಿದೆ, ನೈಸ್. ಆ್ಯಂಡ್ ಇನ್ನೊಂದು ಬಂದು ಇಯರಿಂಗ್ಸ್, ವೆರಿ ನೈಸ್. ವಾವ್, ಇಯರಿಂಗ್ಸ್. ಅದಾದಮೇಲೆ ಇನ್ನೊಂದು ಎಂತ ಇದು, ದಿಸ್ ಇಸ್ ನೆಕ್ ಚೈನ್. ನಿಮಿಷ, ಎಷ್ಟು ಎಲಿಗೆಂಟ್ ಆಗಿದೆ ಅಂದರೆ ವೆರಿ ಎಲಿಗೆಂಟಾಗಿ. ನನಗೆ ಜಾಸ್ತಿ ದೊಡ್ಡ ಎಲ್ಲ ಇದ್ರೆ ನಂಗೆ ಇಷ್ಟ ಆಗಲ್ಲ. ಇಟ್ಸ್ ಅಕಾರ್ಡಿಂಗ್ ಟು ಮೈ ಚಾಯ್ಸ್. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಾಳೆಯಿಂದ ನಾನು ನಿಮಗೆಲ್ಲ ತೋರಿಸ್ತೀನಿ ಆಯಿತಾ? ಓಕೆ. ಗಾಯ್ಸ್, ಆ್ಯಂಡ್ ನವೀನ್ಗೆ ನಾನೇನೋ ತೋರ್ಸಕ್ಕಂತ ತಂದಿದ್ದೀನಿ ಗಾಯ್ಸ್. ಏನು ತೋರ್ಸಕ್ಕೆ? ಒಂದೊಂದೇ ಏನು ತೋರ್ಸಕ್ಕೆ? ಒಂದೊಂದೇ ಕೊಡ್ತೀನಿ. ಓಪನ್ ಮಾಡಿ ನೋಡು. ನನಗ ಥ್ಯಾಂಕ್ ಯು ಸೋ ಓಪನ್ ಮಾಡಿ, ನನಗೆ ಬಂದಿರೋ ಗಿಫ್ಟ್ ಓಪನ್ ಮಾಡಿ ನೋಡು. ಏನು ಒಡವೆಗೆ ಡೈಮಂಡಾ? ಸಿಲ್ವರಾ? ಚೆನ್ನಾಯ್ತಲ್ಲ? ಚೆನ್ನಾಗಿದೆಯಾ? ಚೆನ್ನಾಯ್ತಲ್ರಿ. ಹಾಕು ವಾಪಸ್. ಯಾವ್ದಿದು? ಬ್ರೇಸ್ಲೈಟ್ ಚೆನ್ನಾಯ್ತು. ನೆಕ್ಸ್ಟ್ ಇಷ್ಟೊಂದು ನೋಡು. ವಾಲೇನ ಇದು? ಚೆನ್ನಾಯ್ತು. ಯಪ್ಪ, ಇನ್ನೊಂದೈತಾ? ಚೈನ್. ಚೆನ್ನಾಗಿದೆಯಾ? ಚೆನ್ನಾಯ್ತು, ಸೂಪರ್ ಆಯ್ತು. ಯಾರಪ್ಪ ಕೊಟ್ಟಿರೋದು ಇಷ್ಟೊಂದು? ಸೊ ಗೈಸ್, ಇದನ್ನು ಯಾರು ಕೊಟ್ಟಿದ್ದು ಅಂತ ಅವ್ರಿಗೆ ನಾನು ಅವ್ರ ಹೆಸರು ಹೇಳೋದು ಇಷ್ಟ ಇಲ್ವಂತೆ. ಬಟ್ ಅವರು ನನಗೆ ಬ್ರದರ್ ಆಗಬೇಕು ಗೈಸ್. ಬ್ರದರ್ ಆ್ಯಂಡ್ ವೆರಿ ಸ್ವೀಟ್ ಆಫ್ ಯು. ಸೀರಿಯಸ್ ಆಗಿ ಚೆನ್ನಾಯ್ತು, ತುಂಬಾ ಇಷ್ಟ ಆಯ್ತು. ಒಂದು ಎರಡು ಅಂದ್ರೆ ತೆಗಿತಾನೆ ಅವಳು. ಚೆನ್ನಾಯ್ತಿಲ್ಲ, ಚೆನ್ನಾಯ್ತು ಅಂತ. ನನ್ನ ಬರ್ಡೇ ಮುಗ್ದು ಎಷ್ಟು ದಿನ ಆದ್ರೂ ಅಲ್ವಾ? ಅಂದ್ರೆ ಒಂದು ಫುಲ್ ಸೆಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ನಂಗೆ ಈ ಥರ ಸಿಂಪಲ್ ಜುವೆಲ್ಸ್ ಇಷ್ಟ. ಇವಾಗಲೂ ನೋಡಿ ಇಲ್ಲಿ ಸಿಂಪಲ್ ಆಗಿರ್ಬೇಕೆಲ್ಲನು. ಸೊ ಗೈಸ್, ಎಸ್, ನೀವು ಐ ಹೋಪ್ ವ್ಲಾಗ್ನ ನೋಡಿದ್ರಿ ಅಂತ. ಆ್ಯಂಡ್ ಈ ಗಿಫ್ಟ್ಸ್ ನನಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಈಗ ಮುಂದಿನ ವ್ಲಾಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಚಾಲೆಂಜಸ್ ಪ್ಲ್ಯಾನ್ ಮಾಡಿದ್ದೀನಿ ನನಗೆ ನವೀನ್ಗೆ ಅಂತ. ಸೊ ಆ ಚಾಲೆಂಜಸ್ ವ್ಲಾಗ್ ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಬರುತ್ತೆ. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಆದಷ್ಟು ಕನ್ಸಿಸ್ಟೆಂಟಾಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಒಂದಿನ ಬಿಟ್ಟು ಒಂದಿನ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಆದಷ್ಟು ಬೇಗ ಇನ್ಸ್ಟಾಗ್ರಾಮ್ ಒನ್ಸ್ ಇನ್ನೂ ಚೆನ್ನಾಗಾದಮೇಲೆ ನಾವು ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಅದು ವಿತ್ ಸೂಪರ್ ಕಂಟೆಂಟ್ಸ್. ಸುಮ್ಮನೆ ಲೈಕ್ ಅದು ಓಕೆ, ಸಮ್ ಡೇಸ್ ಓಕೆ, ಬಟ್ ಸಮ್ ಡೇಸ್ ಚಾಲೆಂಜಸ್ ಬೇಕಾಗುತ್ತೆ. ಆ್ಯಂಡ್ ಏನಾದರೂ ಹೊಸದಾಗಿ ವ್ಲಾಗು, ಟ್ರಾವೆಲಿಂಗ್ ಆಗಲಿ, ಪ್ರತಿಯೊಂದೂ ಅಷ್ಟೇ. ಆ್ಯಂಡ್ ಇಷ್ಟು ದಿನ ತೋರಿಸಿದ ಸಪೋರ್ಟಿಗೆ ಥ್ಯಾಂಕ್ ಯು ಸೊ ಮಚ್. ಹಾಗೆ ಹೀಗೆ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ, ಇನ್ನೇನೂ ಇಲ್ಲ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಹೊಸ ಕಾನ್ಸೆಪ್ಟ್ ವೀಡಿಯೋಸ್ ಆ್ಯಂಡ್ ನಾನು ರೀಕ್ರಿಯೇಷನ್ ವೀಡಿಯೋಸ್, ಬಿಕಾಸ್ ನನ್ನ ಪ್ರೊಫೈಲಲ್ಲಿ ಅದು ನಿಮಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ನವೀನ್ ಪ್ರೊಫೈಲಲ್ಲಿ ಬಂದಾಗ ಆಲ್ ದೀಸ್ ಕಾನ್ಸೆಪ್ಟ್ ಬೇಸಲ್ಲಿ ವರ್ಕ್ ಮಾಡಿದಾಗ ಅದು ಕೂಡ ಚೆನ್ನಾಗಿ ರೀಚ್ ಆಗುತ್ತೆ. ಕಾಮಿಡಿ ಕಂಟೆಂಟ್ಸ್, ಕುಕಿಂಗ್ ಕಂಟೆಂಟ್ಸ್ ಎಲ್ಲನೂ ಕೂಡ ಇನ್ನು ಮುಂದೆ ಬರುತ್ತೆ ಅಂತ ಹೇಳ್ತಿದ್ದೀನಿ. ಅಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಯಿಂದ ನಾನು ಫಾರ್ ಶೋ ಕಮೆಂಟ್ಸನ್ನು ಓದ್ತೀನಿ. ಸೊ ಎಲ್ಲರೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಕಮೆಂಟ್ ಸೆಕ್ಷನ್ ಇಸ್ ಓಪನ್ ಫಾರ್ ಯು ಗೈಸ್. ಸಜೆಷನ್ಸ್ ಆಗಲಿ, ಏನಾದರೂ ಕರೆಕ್ಷನ್ಸ್ ಆಗಲಿ ಆರ್ ಅಪ್ರಿಸಿಯೇಷನ್ ಆಗಲಿ, ಎಲ್ಲದಕ್ಕೂ ಅಷ್ಟೇ. ತಪ್ಪದೆ ನೀವು ಲೈಕ್, ಶೇರ್, ಕಮೆಂಟ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಂಟಿಲ್ ದೆನ್